ಅಮ್ಮ ಅದು ಯಾವ ಥರ ಮರತೆ? ಎಷ್ಟು ಹೊತ್ತಿಗೆ ಫೋನ್ ಮಾಡಿದ್ರು ಮನೇಲಿಲ್ಲ ಅಂತಿರ್ತೀಯಪ್ಪ. ನಾ ಮೊನ್ನೆ ಏನು ಹೇಳಿದ್ದೆ ಹೇಳಿ ನಿಂಗೆ? ಬಂದ ಕೂಡಲೇ ಒಂಚೂರು ಫೋನ್ ಮಾಡೋಕ್ಕೆ ಹೇಳು ಅಂತ ಹೇಳಿರಲ್ಲ. ಬಾಕಿದ್ದೇನಾರು ಇದ್ರೆ ಹೇಳ್ತೀವಿ, ಇವನ್ನೆಲ್ಲ ಯಾಕೆ ಹೇಳೋಕ್ಕಾಗಲ್ಲ? ಅಷ್ಟು ಅರ್ಜೆಂಟ್ ಇಲ್ಲದೆ ಇದ್ದರೆ ನಾನು ಅವನಿಗೆ ಹೇಳ್ತಿದ್ನ. ಈಗ ಅಲ್ಲಿ ಕೊಡು, ಒಂಚೂರು ಫೋನ್ ಕೊಡು ಹೇಳ್ತೀನಿ. ಅಲ್ಲಿ ಮನೆಗೆ ಬಂದ ಕೂಡಲೇ ಒಂಚೂರು ಫೋನ್ ಮಾಡೋಕ್ಕೆ ಹೇಳು ಅಂತ ಅಷ್ಟು ಹೇಳಿನಲ್ಲ, ನಿಂಗೆ ಯಾಕೆ ಹೇಳೋಕ್ಕಾಗಲ್ಲ ಅಮ್ಮ? ಈಗ ನೋಡಿದ್ರೆ ಮತ್ತೆ ಮನೇಲಿಲ್ಲ ಅಂತಿದ್ದೀಯಲ್ಲ. ಹೊರಗಡೆ ಹೋಗೋ ಮೊಬೈಲ್ ತಗೊಂಡೋಗ್ಲಾ? ಮೊಬೈಲ್ ಎಂತಕ್ಕೆ ಮನೇಲಿ ಬಿಟ್ಟು ಹೋಗ್ಯಾನೆ? ಯಾವಾಗಲೂ ಮೊಬೈಲ್ ಅವನ ಜೊತೆನೇ ತಗೊಂಡು ಹೋಗ್ತಿದ್ನಲ್ಲ. ಸತ್ಯ ಹೇಳೋ, ನನಗೆ ತುಂಬ ಅರ್ಜೆಂಟ್ ಮಾತಾಡೋಕ್ಕದೆ. ಎಲ್ಲಿಗೆ ಹೋಗ್ಯಾನೆ ಹೇಳೋ? ಕೊಡು, ಅವನಿಗೆ ಫೋನ್ ಕೊಡು ಹೇಳ್ತೀನಿ. ಎಂತ ಆಗಿದೆ? ಇಡೀ ಒಂದು 4-5 ದಿನ ಆತಪ್ಪ ಇದೇ ಥರ ಮಾಡ್ತಾರೆ. ಒಂದು ಸ್ವಲ್ಪ ಸತಿ ಫೋನ್ ಮಾಡಲ್ಲ. ಏನು ಮಾಡೇನೆ ಅಂತ ನೋಡೋದು ಪ್ಯಾಟಿಗೂ ಹೋಗಲ್ಲ. ಫೋನ್ ಮಾಡ್ತದೆ, ಬೇಡ ಅಂತಾರೆ, ಸುಮ್ಮನಾಗ್ತದೆ, ಅಳ್ತದೆ. ಏನೋ ಆಗಿದೆ. ಅಲ್ಲ ಸುಸಂತ್ರ ಒಂದು ಹೇಳಾರು ಹೇಳಬಾರ್ದ? ಈಗ ಅವನು ಹಾಗೆ ಮಾಡ್ತಾನೆ, ಅವನಿಗೆ ಗೊತ್ತದೇನು? ಅವನು ಹೇಳಲ್ಲ. ಯಾರ ಹತ್ರನಾರು ಕೇಂಡು ಎಂತ ಸಮ್ಮಾಡೋಣ ಅಂದರೆ ಆ ಸತಿಯನ್ನು ಹೀಗೆ ಆದಾಗ ಸೀತಾ ಹೋಗಿ ಎಂಥದ್ದು ಇದು ಮಾಡಿ ಕೊಟ್ಟಿತ್ತು ಪಾಪ. ಈ ಅಪ್ಪ ಅಂತಾರೆ ಯಾರು ಆತಾರೆ ಇದಕ್ಕೆ ಬೇಕಾತಲ್ಲ. ಶಾರದಾ, ಈಗ ಎಂತ ಮರತೆ ಅದಾನೆ, ಹೌದು, ಅವೀಗ ಮನೆಯಲ್ಲೇ ಅದಾನೆ. ಫೋನ್ ತಗೊಂಡೋಗಿ ಕೊಟ್ಟರೆ ಬೇಡ ಅಂತಾನೆ. ಈಗ ಮೊನ್ನೆನ ಕಿಲ್ಗೆ ಹಾಗೆ ಮಾಡ್ತಾನೆ ಮರತೆ. ಫೋನ್ ಮಾಡೋಕ್ಕೆ ಹೇಳಿದೆ ನಾನು. ನೀವು ಮಾಡೋದು ಹಾಗೆ ಮನೆ ಬಾಗಿಲಿಗೆ ಬಂದ ಮನುಷ್ಯರಿಗೆ ಎಂತ ಕಷ್ಟ ತಪ್ಪತಾರ ಮಾತಾಡ್ಬೇಕು ನೋಡೋಣ. ಏನು ಅವ್ನು ನಿನ್ಕಿಂತ ಹಿರಿದಾಗಿದ್ದಾಮಲ್ಲ, ಒಂದು ಕೊಡ ಮರ್ಯಾದೆ ಕೊಡ್ಬೇಕಾ ಬೇಡ? ಏನು ಸುಮ್ಮನೆ ಬಂದವ ತಂಗಿ ಅಂತೇಳಿ ಅಷ್ಟು ಕಾಯಿಸ್ಬಿಟ್ಟು ಹೋದರೆ ಆ ಥರ ಅವಮಾನ ಮಾಡಿಬಿಡ್ತು, ಇನ್ನಾದ್ರೆ ಹೆಸರು ಹಿಡಿಯಲ್ಲ ಅಂತಾನೆ. ಈಗ ಮೊನ್ನೆನೇ ಹೇಳೋಣ ಅಂತ ಮಾಡಿದೆ, ಮತ್ತು ನೀ ಮನ್ಸಿಗೆ ಬೇಜಾರು ಮಾಡ್ಕಿತ್ತೀಯೇನೋ, ಸುಧಾರಿಸ್ಕೊಂಡು ಮಾತಾಡ್ತಾನೆ ಏನೋ ನೋಡೋಣ ಅಂತ ಸುಮ್ಮನೆ ಹಾಕ್ಕೊಂಡೆ. ಈಗ ನನ್ನ ಕೈಲಿ ಇನ್ನಾಗಲ್ಲ ಮರತೆ, ನಿಮ್ಮ ಅಣ್ಣ ತಂಗಿ ಕೈಲಿ ಇದು ಮಾಡೋಕ್ಕೆ. ನಂಗಾಗಿದೆ. ಮನೆ ಬರೀ ಒಂದು ಕೆಲಸ ಮಾಡಲ್ಲ ಯಾರು, ನಾನೊಬ್ಬಳೇ ಮಾಡಿ ಸೊಂಟ ಬೆನ್ನೆಲ್ಲ ಬಿದ್ದೋಗೋಕ್ಕಾಗಿದೆ. ಬಿಡು, ಎಂತ ಹೇಳಬೇಕಿತ್ತು ಹೇಳು, ನಾನೇ ಹೇಳ್ತೀನಿ. ಅವನು ಫೋನ್ ತಗೊಳಲ್ಲಂತೆ. ಎಲ್ಲ ಕೊಟ್ಟೆ, ಅವನು ಹೆಂಡ್ತಿ ಬಾಯಿಗೆ ಬಂದಂಗೆ ಬೈತು. ನಿಮ್ಗೆ ಹೇಳಿದ ಗೊತ್ತಾಗಲ್ಲನೋ, ಬೇಡ ಅವ್ರಿಗೇನು ಅಷ್ಟೀಗ ಅಂತ ಹೇಳ್ತಾರೆ. ಮತ್ತು ಸಾಯ್ಲಿ, ಅದೇ ಹೇಳಿದೆಲ್ಲ ಅಲ್ಲೇ ಇರಲಿ, ಇದು ಮಾಡು. ನಾವು ಫೋನ್ ತಗೊಳಲ್ಲಂತೆ, ನೀನು ಫೋನ್ ಮಾಡೋಕ್ಕೆ ಹೋಗಬೇಡ. ಸರಿ ಬಿಡು. ಇವತ್ತು ಮನೆಯಲ್ಲೇ ಇರ್ತಾನವ? ಎಲ್ಲಿಗಾರು ಹೋಗ್ಬೇಕು ಅಂತ ಏನಾರು ಹೇಳ್ತಿದ್ನಾ? ಏನೋ ನಂಗೆ ಹೇಳ್ತಾರನೇ, ಗಂಡ ಹೆಂಡತಿ ಅವರು ಮನ್ಸಿಗೆ ತೋಚಿದ್ದು ಮಾಡ್ತಿರ್ತಾರೆ, ಇಲ್ಲ ಹೋಗ್ತಾರೆ ಬರ್ತಾರೆ, ಮನೇಲಿ ಇರ್ತಾನೆ, ಇಲ್ಲದೆ ಎಲ್ಲಿಗೆ ಹೋಗ್ತಾನೆ? ಎಂತಕ್ಕೆ ಹೇಳ? ಎಂತಕ್ಕಿಲ್ಲ, ಸುಮ್ಮನೆ ಹಾಗೆ ಕೇಳಿದೆ. ಫೋನ್ ಇಡ್ಲಾ? ತಡಿ ಅಂಕ ಶಾರದಾ, ಯಾವಾಗ ಫೋನ್ ಮಾಡಿದ್ರೆ ಹಿಂಗೆ ಅಣ್ಣದ ನನಗೆ ಕೇಳ್ತೀಯ, ಫೋನ್ ಇಡ್ತೀಯ, ಏನು ಎತ್ತ ಅಂತ ಒಂದು ಮಾತಾಡಲ್ಲ ಮಾರತಿ. ಎಂತ ಆಗಿದೆ? ದನಿಯಲ್ಲೇ ಗೊತ್ತಾಗ್ತದೆ, ಭಾಳ ಒಂಥರ ಬೇಜಾರಲ್ಲಿ ಇದ್ದಂಗೆ ಅದೇ. ಏನು ಮತ್ತೆ ಮೊದಲಿನಂಗೆ ಏನಾರು ಶುರುವಾಗ್ಯದನ್ ಮಾರತಿ ನಿನ್ನ ಅತ್ತೆದು? ಎಂತ ಮಾಡ್ತೀಯ ಅತ್ಲಾಗೆ? ಸುಧಾರಿಸ್ಕೊಂಡು ಹೋಗು, ಮತ್ತೆ ಇನ್ನೇನು ಮಾಡೋಕ್ಕಾಗ್ತದೆ? ನಾನಾರು ಏನಾರು ಇದು ಮಾಡಂಗಿದ್ದಿ ನಾನು? ಅತ್ತೆ ಒಂದು ಯಾಕೆ ಹಂಗೆ ಮಾಡ್ತೋ ಹಿಂಗ್ಸು ದೇವ್ರೇ? ನಮ್ಮ ಹಣೆ ಬರ ಏನು ಮಾಡೋಕ್ಕಾಗ್ತದೆ? ಇವನಿಗೆ ಫೋನ್ ಮಾಡಿ ಇವ್ ಬಂದು ಅಲ್ಲಿ ಏನಾರು ಕೇಳ್ತಾನೆ ಅಂತ ಮಾಡಿಯಾ? ಇವು ಏನು ಮೊನ್ನೆ ಬಂದಾಗ ಆ ಥರ ಇದು ಮಾಡಿ ಅಂತ ನೀ ಮಾಡೋದು ಹಾಗೆ. ಎಲ್ಲ ಸ್ವಲ್ಪ ಚೆನ್ನಾಗಿದ್ರು ಅಂದುಬಿಟ್ರೆ ಅವರೇ ದೇವ್ರ ಅಂತ ಇದು ಮಾಡ್ತೀಯ. ಈಗ
ಕೇಳಕ್ಕೂತಾನ. ನೋಡೋಣ, ನಿಧಾನದಿಂದ ಹೇಳ್ತೀನಿ. ಒಂದು ದಿವಸ ಬಂದು ಹೋಗಕ್ಕೆ ಹೇಳ್ತೀನಿ. ಬೇಡ ಬೇಡ, ಬರೋಕ್ಕೇನು ಹೇಳಬೇಡ. ಬರೋಕ್ಕೆ ಅಂತ ಹೇಳೋದು ಬೇಡ. ಹಾಗೇನಿಲ್ಲ, ನಾನು ಆರಾಮೇ ಇದ್ದೀನಿ. ಅವನು ಬರೋಕ್ಕೆ ಹೇಳಬೇಡ. ನಾನು ಫೋನ್ ಇಡ್ತೀನಿ ಆತ. ಎಂತದೆ ಶಾರದಾ, ಏನಾಗಿದೆ? ನಾನು ಮೊನ್ನೆನ ಕಿಲ್ಗೂ ಕೇಳ್ತಿದ್ದೀನಿ, ಇಂಥದ್ದು ಅಂತ ಬಾಯಿ ಬಿಡಲ್ಲ. ಏನಾಗಿದೆ ಅಂತ ನೋಡೋದು ಹಂಗಾರೆ? ಕಡಿಗೆ ಕೋಪಕ್ಕೆ ಹೋದ ಕೂಡಲೇ ಅಯ್ಯೋ ಹಂಗಾತ ಅಂತೇಳಿ ತಲೆ ಮೇಲೆ ಕೈ ಹೊತ್ಕೊ ಕುತ್ಕೊಳ್ಳಿ. ಫಸ್ಟ್ ಶುರುವಿನಲ್ಲೇ ಹೇಳ್ಕೊಂಡು ಎಲ್ಲಿ ಏನಾಗಿದೆ ಅಂತೇಳಿ ಒಂಚೂರು ಇದು ಮಾಡಬಾರ್ದ? ಮೊನ್ನೆಯಿಂದ ಪೇಟೆ ಕಡೆನೂ ಹೋಗ್ಲ, ಆ ಪ್ರೇಮನ್ ಬರೋಕ್ಕೆ ಹೇಳಲ್ಲ, ಬೇಡ ಅಂತ ಹೇಳಾಗಿದೆ. ಕಾಳು ಕಡ್ಡಿ ತಂದಿಟ್ಟವೆಲ್ಲ ಅಲ್ಲೇ ಇದಾವೆ, ಅವನ್ ಮಾಡಲ್ಲ. ಎಂತಕ್ಕಾಗಿ ಏನಾಗಿದೆ? ಇಲ್ಲ, ಎಂತ ಆಗ್ಲಪ್ಪ, ಎಂತ ಆಗ್ಲ. ಎಂತ ಆಗದೆ ಅಷ್ಟು ಇದು ಅಣ್ಣನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಿದ್ದ. ಯಾಕೆ ಅಣ್ಣ ಈಗ ಅಲ್ಲಿ ಎಲ್ಲರಿಗೂ ತವ್ರ ಮನೇಲಿ ಅಣ್ಣ ಅನ್ನೋದೊಂದು ಹೆಚ್ಚಂತ ಮಾಡೋಣ. ಅದು ಅವ್ರು ಏನೇನು ಮಾಡ್ಯಾರ ಏನೇನು ಹೇಳ್ಯಾರ ಅನ್ನೋದು ಅದು ಜ್ಞಾನ ಮರ್ತೇ ಹೋತಾ. ಈಗ ಮನೆಗೆ ಏನಾರ ಬಂದರೆ ಮತ್ತೆ ಈಗ ಇವ್ನು ಸುಮ್ಮನೆ ಇರ್ತಾನ? ಒಂದಲ್ಲ ಒಂದು ಹಿಂಗೆ ಮತ್ತೆ ಯಾಜಿಗೆ ಶುರು ಮಾಡ್ಕೊಳ್ಳಲ್ಲ. ಇಲ್ಲಿಂದ ಅಲ್ಲಿಗೆ ಫೋನ್ ಮಾಡಿ ನಿನ್ನ ಅಣ್ಣ ಬಂದು ಉಪಕಾರ ಮಾಡೋಕೆ ಇಲ್ಲಿ ಯಾರು ಮನಸ್ಸಿಲ್ಲನೆ? ಗಂಡಿಲ್ಲ ನಿಂಗೆ? ನಮ್ಮ ಹತ್ರ ಎಲ್ಲ ಬೇಡ ಬಿಡು. ಗಂಡನ ಹತ್ರ ಹೇಳ್ಕಿಬಾರ್ದ ಏನಾಗಿದೆ ಅಂತ? ಅವನು ಕರ್ಕೊ ಹೋಗ್ಕಿಬಾರ್ದ? ಓಹ್, ಈಗ ಇದು ಒಂದು ಶುರು ಮಾಡ್ಕೊಂಡ್ರಾ? ಇದೊಂದು ಕಮ್ಮಿ ಆಗಿತ್ತು ನನಗೆ. ಎಷ್ಟು ದಿವಸದಿಂದ ಈ ಥರ ಮಾಡ್ತಿದ್ದೀರಿ? ನಾ ಫೋನಲ್ಲಿ ಮಾತಾಡೋದನ್ನ ಕದ್ದು ಕೇಳಿಸ್ಕಿಡೋಂಥದ್ದು ಏನಿತ್ತು? ಹಂಗೇನಾರು ಇದ್ರೆ ನಾ ಹೇಳ್ತೀನಿ, ನಂಗೆ ಗೊತ್ತು ಯಾರ ಹತ್ರ ಹೇಳಬೇಕು ಏನು ಮಾಡಬೇಕು ಅಂತ. ಹಿಂಗೊಬ್ರು ಮಾತಾಡೋದನ್ನ ಕದ್ದು ಅಲೆಸ್ಕಿಣೋದೆಲ್ಲ ಫಸ್ಟ್ ಬಿಡಿ, ಸರಿ ಆಗ್ತದ ಅವಾಗೆಲ್ಲ. ಏನಾರು ನಾನು ಮಾಡ್ಕೊತೀನಿ, ಯಾರೇನು ಅಲ್ಲಿ ನಾನು ಎಂತ ಹೇಳೋದು ಇಲ್ಲ. ಅಲ್ಲ, ಈ ಮನಸ್ಸು ಎಂತ ಆತಂತ ನೋಡೋದು, ಎಂತ ಹಿಂಗೆ ಮಾಡ್ತದಪ್ಪ. ಒಂದು ಹೇಳ್ತಿತ್ತು ಕೇಳ್ತಿತ್ತು ಏನೂ ಇಲ್ಲ, ಮಾತಾಡ್ಬೇಕಾದ್ರೆ ಮೈ ಮೇಲೆ ಬರ್ತದೆ. ನಮ್ಮ ಪಾಪಣ್ಣ ಒಬ್ಬ ಹಂಗಿದ್ದವನೇ, ಏನು ಎತ್ತ ಅಂತ ಕೇಳಿ ವಿಚಾರಿಸ್ಬೋದು, ಅಲ್ಲಿ ವಿಚಾರಿಸ್ತಾನೆ. ಅವನ ಕೆಲಸನೇ ಅವನಿಗೆ. ಹೇಳಿದ್ರೆ ಸಿಟ್ಟು ಬರ್ತದೆ. ಈಗ ಇಷ್ಟು ರೀತಿ ಕೇಂಡಾಗಲೂ ಒಂದು ಹೇಳೋಕ್ಕಾಗಲ್ಲ ಅಂದರೆ ಅಣ್ಣನ ಕರೆಸಿ ಇದಕ್ಕೊಂದ್ಕೊಂಡು ಪಂಚಾಯತ್ಗೆ ಮಾಡ್ಬೇಕು ಅನ್ನಂಗೆ. ಏನ ಈಗ ಏನಾರು ಮಾಡ್ಕೊಳ್ಳಿ, ನಾನು ಹೇಳಷ್ಟು ಹೇಳಾಗಿದೆ, ಕೇಳಷ್ಟು ಕೇಂಡಾಗಿದೆ. ನನ್ನ ಕೆಲಸ ನಾನು ಮಾಡ್ಕೊಂಡಿರ್ತೀನಿ. ಗೌಡ್ರಂದು ಏನು ಬಾಯಿ ಹಾಕ್ತಾ ಇದ್ರೆ ಸಾಕು. ಹೇಳ್ತಿದ್ದೀನಿ ಬಾಯಿ ಬಿಡಬೇಡಿ ಅಂತ. ಸುಮ್ಮನದರೆ ಕಡೆಗೆ ಏನಾರಂತ ಚಗರಾಜ್ದಾಗ ಇನ್ನೇನು ಕೂಗ್ಬೇಕು ಎಂತ ಮಾಡ್ಬೇಕು. ನಾನು ಅವಳಿಗೆ ಅಂಥದಾಗ ಏನ ಮಾಡ್ತಾ ಇಲ್ಲಿಗೆ ಬರ್ತಿದ್ದೀನಿ. ಅಲ್ಲ, ಅದು ಎಂತಕ್ಕೆ ಹಂಗೆ ಮಾಡ್ತೀಯ? ಕೇಳಬಾರ್ದು ಎಂತ ಕೇಳಿದೆ ನಾನು? ದೂರ ಹೋತಿದ್ದೀಯ ಅಂದೆ, ಇಂತಲ್ಲಿಗೆ ಅಂತ ಹೇಳಬಾರ್ದಾ? ಇದು ಒಳ್ಳೆ ಕಥೆಯಾತಲ್ಲ ಮರತಿ. ಬುತ್ತ ಎಂತಕ್ಕೆ ಹಿಂಗೆ ಮಾಡ್ತಿದ್ದೀಯ ಅಂತ. ಏನು ಇವತ್ತು ಫಸ್ಟ್ ಹೋಗೋದ? ನಾನು ದಿನ ಹೋಗೋದು ಗೊತ್ತಿಲ್ಲ ನಿಮಗೆ? ಅದನ್ನೊಂದು ಕೇಳ್ತಿರ್ಬೇಕಾ? ಎಲ್ಲಿಗೆ ಅಂತ ದಿನ ಹೇಳೇ ಹೋತಿದ್ದೆ ನಾನು ಇಂತಲ್ಲಿಗೆ ಅಂತ. ಎಲ್ಲಿಗೆ ಅಂತ ನಾ ಎಲ್ಲಿ ಕೇಳಿದೆ? ಈಗ ಕೇಳಿದ್ನಾ? ನಾ ಕೇಳದೆ ಇದ್ದಿದ್ದೀನಿ ಎಂತಕ್ಕೆ ನೀನೇ ಹೇಳ್ಕಿತೀಯ? ದೂರ ಹೋತಿದ್ದಿದ್ದ ಅಂತಲೇ ಕೇಳಿದ್ ನಾನು. ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ ನಿಮಗೆ? ಗೊತ್ತಿತ್ತು ಅದು, ಆದ್ರೆ ಹೆಂಗೆ ಹೋತಿದ್ದೆ ಅಂತನೂ ನೋಡ್ತಿದ್ದು ನಾವು. ಕೈಯಲ್ಲಿ ಅಂಥದ್ದು ಇಲ್ಲ, ಬರೀ ಕೈಯಲ್ಲಿ ಹೋಗ್ತಾ ಇದ್ದೀಯ. ಎಲ್ಲಿಗೆ ಅಂತ ನೋಡೋದ? ಅದನ್ನ ಹೇಳೋದನ್ನ ಸ್ವಲ್ಪ ಸೊಸತ್ರ ಹೇಳಿದ್ರೆ ಏನಾಗ್ತದೆ? ಓ, ನಿಂದು ಒಳ್ಳೆ ಕಥೆ ಆಯ್ತು. ನಾನು ನೋಡ್ತಿದ್ದೀನಿ 1 ದಿವಸ 2 ದಿವಸ ದಿನಂಪ್ರತಿ ಇದೇ ಆಗಿ ಹೋಗಿದೆ. ನಿಮ್ಮ ಹತ್ರ ಮಾತಾಡ್ತಾ ಕೂರಷ್ಟು ಪುರ್ಸತ್ತಿಲ್ಲ ನನಗೆ. ಬಸ್ಸೇನಲ್ಲಿ ನನ್ನ ಕಾದು ಕೂರಲ್ಲ. ಬಂದು ಹೇಳ್ತೀನಿ, ಎಲ್ಲ ವರದಿ ಒಪ್ಪಿಸ್ತೀನಿ. ನೀವೆಲ್ಲ ಹೋಗೋರೆಲ್ಲ ಎಲ್ಲಿಗೆ ಹೋಗ್ತೀರಿ ಏನು ಎತ್ತ ಹೇಳೇ ಹೋಗ್ತೀರಲ್ಲ, ಹಾಗಾಗಿ ನಾನು ಹೇಳೇ ಹೋಗ್ಬೇಕು. ಬರ್ತೀನಿ, ಬಂದು ಹೇಳ್ತೀನಿ. ಬಸ್ಸಿನ ತನಕ ಬಿಡ್ಬೇಕನೆ, ಬಿಡದಾರು ಬಿಡ್ತೀನಿ. ಎಂತ ಹಿಂಗೆ ಮನೆಯಿಂದ ಈ ಥರ ಮಾಡ್ಕೊಂಡು ಹೋದ್ರೆ ನಾವು ಏನಂತ ತಿಳ್ಕೊಬೇಕು? ಬಸ್ಸಿನ ತನಕ ಬಿಡೋದಾನೆ? ಬೇಡ, ಕಡೆಗೆ ಅದಕ್ಕೆ ಮತ್ತೊಂದು ಇದು ಮಾಡೋಕ್ಕಲ್ಲ. ನಾನು ಹೋಗ್ತೀನಿ, ಟೈಮ್ ಅದೇ, ನಾನು ನಡ್ಕೊಂಡು ಹೋಗ್ತೀನಿ. ಏನಾಗಿದೆ ಅಂತ ನೋಡೋದಪ್ಪ. ನಂಗಂತೂ ದಿಕ್ಕೇ ಅರಿಯಲ್ಲ. ಅಯ್ಯೋ, ಅಲ್ಲಿ ಬೇರೆ ಆತ
ಟೆನ್ಷನ್ನು. ಮನೆಯಲ್ಲಾರು ಒಂಚೂರು ನೆಮ್ಮದಿ ಅದೇ ಅಂತ ನೋಡಿದ್ರೆ ಅದೂ ಇಲ್ಲ. ಏನಂತ ಹೇಳಾರು ಹೇಳ್ತದ. ದಿನ ಚೀಲ ತಗೊಂಡು ಹೋತಿತ್ತು, ಎಂಥದ್ನು ತಗೊಂಡು ಹೋಗಲ್ಲ. ಬರೀ ಕೈಯಲ್ಲಿ ಇದು ಹೋಗೋದು ಎಲ್ಲಿಗೆ? ನಾನು ಹೋಗಕ್ಕೆ ಬಿಟ್ಟಿದ್ದೆ ತಪ್ಪಾತು. ಪಟ್ಟು ಹೇಳಿ ಕೂರ್ಬೇಕಿತ್ತು, ಎಲ್ಲಿ ಹೋತಿದ್ದೀಯ ಹೇಳಿ ಹೋಗು ಅಂತ. ಥೋ, ನಾನು ಯಾವಾಗಲೂ ಇದನ್ನೇ ಮಾಡೋದು. ಅಲ್ಲ ಕಡೆಗೆ ನಮ್ಮ ಅಮ್ಮ ಏನಾದ್ರು ಹೇಳ್ತಾ, ನಮ್ಮ ಅಮ್ಮನ ಬತ್ತ ಒಂಥರ ಆಗಿದೆ. ಯಾಕೆ ಹಂಗೆ ಮಾಡ್ತದೆ ಏನೋ. ಅಪ್ಪಂದಂತೂ ಯಾವಾಗಲೂ ಇದ್ದಿದ್ದು ಅಂತ ನೋಡ್ಬೋದು. ಬಹುಶಃ ಅಮ್ಮನೇ ಏನೋ ಹೇಳಿರ್ಬೇಕು. ಅಡುಗೆ ಮನೇಲಿ ಏನೋ ಮಾತು ಕೇಳ್ದಂಗೆ ಆತಿತ್ತು. ಅದಕ್ಕೆ ಸಿಟ್ಕೊಂಡೇ ಹೋತ. ಎಂಥದ್ದು ಏನ ಎತ್ಲಕ್ಕೆ ಹೋತ ಅಂತ ಏನಾರು ಹೇಳ್ತಾನ? ಏನಾತ ಅದೇ ಮನೆ ಒಳಗೆ ಅಂತಲೇ ಗೊತ್ತಾಗಲ್ಲ. ಈಗ ಮನಸ್ಸೇ ಒಂಥರ ಜಳ್ಳ ಆಗಿದೆ. ಇದನ್ನೆಲ್ಲ ತಗೊಂಡು ಹೋತಿತ್ತು ಮಾಡ್ತಿತ್ತು, ಅದು ಇಲ್ಲ. ತಂದಿಟ್ಟವೆಲ್ಲ ಅಲ್ಲಲ್ಲೇ ಕೂತವೆ, ಎಂಥದ್ನೂ ಮಾಡಲ್ಲ. ಮಾಡಿಟ್ಟವನು ತಗೊಂಡು ಹೋಗಲ್ಲ. ಏನಾಗಿದೆ ಅಂತ ನೋಡೋದ. ಒಂದು ಸ್ವಲ್ಪ ವಿಚಾರಿಸ್ಬೇಕು ಅನ್ನೋದೇನಿಲ್ಲ. ನೀವಾತು ನಿಮ್ಮ ಕೆಲಸ ಆತು. ಓ, ನೀನು ಇಲ್ಲೇ ಇದ್ದ? ಹಂಗಾರೆ ನೀನು ಒಂದು ಮಾತು ಕೇಳೋಕ್ಕಾಗಲ್ಲ ಅಮ್ಮ, ದೂರ ಹೋತಿದ್ದೀಯಾ ಅಂತ? ನಾ ಕೇಳಿದ್ರೆ ಹೇಳಲ್ಲ. ಅದು ನಾನೇನು ಮಾಡೋಕ್ಕಾಗ್ತದೆ? ಮೊದಲಿಂದನೂ ನನ್ನ ಮಾತು ಎಲ್ಲಿ ಕೇಳ್ತದೆ ಅದ? ನಿನ್ನ ಮಾತೇ ಕೇಳೋದು. ಹಂಗಾರೆ ನಿಂಗೊಂದು ಮಾತು ಕೇಳೋಕ್ಕಾಗಲ್ಲ ದೂರ ಹೋತಿದ್ದೀಯಾ ಅಂತ? ನೀನು ಬತ್ತ ಭಾಳ ಒಂಥರ ಆಗಿಯಮ್ಮ. ಈಗ ಎಲ್ಲ ಕಡೆ ಕೆಲಸ ಮಾಡಿ ಅವರಿಗೂ ಒಂಥರ ರೋಸ್ ಹೋಗಿರಲ್ಲ. ಅದ್ರ ಮಧ್ಯಕ್ಕೆ ನೀವು ಹಿಂಗೆ ಬೈತಾ ಇದ್ರೆ, ಮೊದಲು ಅಪ್ಪೊಬ್ಬರು ಬೈತಿದ್ರು, ಅದು ಹೆಂಗೆ ಇದ್ದಿದ್ದೆ ಅಂತೇಳಿ ಬದಿಗೆ ಹೊತ್ಕೊಂಡು ಇರ್ಬೋದಿತ್ತು. ನೀನು ಹಾಗೆ ಇದು ಮಾಡೋಕ್ಕೆ ಶುರು ಮಾಡೀಯ. ಈಗ ಕೇಳ್ತಿದ್ದೀಯ ಬಂದು ನಾನು ಎಂಥದ್ನು ಕೇಳಲ್ಲ ಅಂತ. ಬೆಳಿಗ್ಗೆ ಎಂತ ಅಡುಗೆ ಮನೇಲಿ ಮಾತು ಕೇಳ್ತಿತ್ತಲ್ಲ, ಅದೇನು ಬೇಜಾರಾಗ್ಯದ ಎಂಥದ? ಅಳ್ತಾನೆ ಹೋದಂಗೆ ಹೋಗ್ತಾ ಇತ್ತು. ನಾ ಕೇಳಿದ್ರು ಹೇಳಲ್ಲ ಅದು. ಹೆಂಗದೆ ಹೊಡ್ತ? ಹೆಂಡತಿ ಇಷ್ಟೊತ್ತು ಹೇಳೋತ, ಈಗ ಗಂಡು ಶುರು ಮಾಡ್ಕೊಂಡೆ ಅಲ್ಲ. ನಾ ಏನು ಬೈದು ನಿನ್ನ ಹೆಂಡತಿ ಇದು ಮಾಡಿದ್ದಲ್ಲ, ಇದನ್ನೇ ಕೇಳಿದ್ದು. ಫೋನಲ್ಲಿ ತಾಯಿ ಹತ್ರನೋ ಯಾರ ಹತ್ರನೋ ಮಾತಾಡ್ತಾ ಇತ್ತು. ಭಾಳ ಬೇಜಾರಲ್ಲಿ ಕೇಳ್ತಿತ್ತು. ಅಣ್ಣಲ್ಲಿಗೆ ಹೋಗ್ಯಾನೆ, ಅಣ್ಣಗೆ ಫೋನ್ ಕೊಡು, ಅಣ್ಣನ ಹತ್ರ ಮಾತಾಡ್ಬೇಕು ಅಂತಿತ್ತು. ಸುಮಾರು ದಿವಸ ಆಗ್ಯದ ಹಿಂಗೆ ಹೇಳ್ತಾ. ಅವನು ಏನು ಮಾತಿಗೆ ಸಿಕ್ಕಲ್ಲ, ಎಂತದ ಏನು ತೊಂದರೆ ಆಗಿದೆ, ನೀನು ಅಣ್ಣ ಎಂತಕ್ಕೆ ಬರ್ಬೇಕು ಅಲ್ಲಿಂದ, ಇಲ್ಲಿ ಮನ್ಸರಿಲ್ಲನ ಅಂದರೆ ಹೇಳಲ್ಲ ಅದ. ಅದಕ್ಕೆ ನಾನೆಂತ ಮಾಡೋದ? ಬತ್ತ ನಾನು ಒಂಥರ ಆತಿದ್ದೀನಂತ. ಯಾವ ಥರ ಆತಿದ್ದೇನೆ ನಾನು? ಹೆಂಗಾರು ಆಗಲಿ, ನೀ ಗಂಡಿಲ್ಲಿಗೆ ಹೋಗಿದ್ದೆ ಗೊತ್ತಿಲ್ಲ ನಿಂಗೆ ವಿಚಾರಿಸ್ಕೋಬೇಕು ಅಂತ? 4-5 ದಿನ ಆತೇನ ಈ ಥರ ಇದು ಮಾಡೋಕ್ಕೆ ಶುರು ಮಾಡಿ? ನಿನ್ನಷ್ಟಕ್ಕೆ ನಿನ್ನ ಕೆಲಸ ಅಂತ ನೋಡ್ಕೊಂಡಿದ್ದೀಯಾ? ನಾನು ಹಾಗೆ ಇದ್ದಿದ್ರೀಗ ಏನು ನೆಟ್ಟಿಗೊಂದು ಅಡುಗೆ ನೀರು ಮಾಡೋದ ಮನೆ ಒಳಗೆ? ಸಾಯ್ಲಿ, ನಾನು ಹೇಳಲ್ಲ ಎಂಥದ್ನ. ನನ್ನ ಸುದ್ದಿ ಮಾತ್ರ ಹೇಳಕ್ಕೆ ಬಂದ್ರೆ ನಾನು ಸುಮ್ಮನಿರಲ್ಲ. ನೋಡಿ ಈಗಲೇ ಹೇಳಿನಿ. ನಾನು ಏನು ಮಾತಾಡೋಕ್ಕೆ ಬಂದರೂ ನೀನು ಈ ಥರ ಹೇಳೋ, ಅದು ಆ ಥರ ಹೇಳ್ತದೆ. ವಿಚಾರಿಸ್ಕೊಂಡ್ರೆ ಈಗ ನೀನು ಹೇಳಿದೆ ನೋಡು, ಕೇಳಿದೆ ಅಂತೇಳಿ ನಾನು ಹಾಗೆ ಕೇಳ್ತಾನೆ ಇದ್ದೀನಿ. ಎಂಥದ್ದು ಬಾಯಿ ಬಿಡದೆ ಇದ್ರೆ ನಾನು ಎಂತ ಮಾಡೋದ? ಅಣ್ಣಗೆ ಫೋನ್ ಮಾಡ್ತಾ ಇತ್ತ, ಅಣ್ಣನೇ ಅಂತ ಕರೆಸ್ತದೆ ಇಲ್ಲಿಗೆ. ಈಗ ಮೊದಲೇ ಹೇಳಾರು ಹೇಳೋಕ್ಕಾಗಲ್ಲ ನಿಂಗೆ? ಕೇಳ್ತಿದ್ದೆ ನಾನು, ಎಂತಕ್ಕೆ ಬರ್ಬೇಕು ನೀನು ಅಣ್ಣ ಇಲ್ಲಿಗೆ, ಅದೇನು ನಾನೇ ಮಾತಾಡ್ತೀನಿ ಹೇಳು ಅಂತಿದ್ದೆ. ಅಪ್ಪ ಎಂತಾರು ಬೈದಾರ ಭಾರಿ? ಅಲ್ಲಿ ಈಗೀಗ ಅದು ಅಪ್ಪನ ಮಾತೆಲ್ಲ ತಲೆಗೆ ಹಾಕಿಣಕ್ಕಿರಲ್ಲ. ಏನಾರು ಹೇಳಿ ಕೇಳಿ ಅಂತ ಸುಮ್ಮನಿರ್ತಿತ್ತು. ಇಷ್ಟು ಬೇಜಾರು ಮಾಡ್ಕೋಬೇಕು ಅಂದ್ರೆ ಇನ್ನೆಷ್ಟು ಬೈದಿರ್ಬೋದು? ಯಾಂತ ಹೇಳಿ ಬೈದಿರ್ಬೋದು ಹಂಗಾರೆ? ಸುಮ್ಮನೆ ಕೂತ್ಕೊಳ್ಳ. ಇವ್ರು ಎಂತ ಹೇಳಲಿಲ್ಲ, ಅದ್ರ ಸುದ್ದಿನೇ ಹೇಳ್ಬೇಡಿ ಅಂದಿನಿ. ಸುಮ್ಮನೆ ಅವರಷ್ಟಕ್ಕೆ ಅವ್ರು ಅದಾರೆ. ನಾ ಮನೆಯಲ್ಲೇ ಇದ್ದೀನಲ್ಲ. ಇನ್ನು ಹೆಂಡತಿಯಲ್ಲಿ ಏನಾದರೂ ಅಂದರೆ ನಾನು ಬೈಬೇಕು, ಅಂದರೆ ನೀನು ಅಪ್ಪ ಬೈಬೇಕು. ಮತ್ತೆ ಯಾರು ಅದಕ್ಕೆ ಏನಾರು ಇದು ಮಾಡ್ತಾರನ? ಎಷ್ಟು ದಿವಸ ಗೇರ್ಕಿ ತಿಂತೀನಿ ನಮ್ಮ ಗಂಡ ಹೆಂಡ್ತೀನಿ ಇದೇ ಥರ ನೋಡ್ತೀನಿ. ಇಲ್ಲಿ ಬಂದು ಕೇಳ್ತಾ ನಿಂತ್ಕೋತೀನಲ್ಲ, ಅದು ನನ್ನ ತಪ್ಪು. ಅಯ್ಯೋ ದೇವರೇ, ನಾನು ಏನು ಮಾಡೋದಪ್ಪ? ಯಾರಿಗೆ ಅಂತ ಹೇಳೋದು? ಅದಕ್ಕೆ ಹೇಳಿದ್ರೆ ಅದಕ್ಕೆ ಸಿಟ್ಟು ಬರ್ತದೆ, ಇವ್ರಿಗೆ ಹೇಳಿದ್ರೆ ಇವ್ರಿಗೆ ಸಿಟ್ಟು ಬರ್ತದೆ. ಮಧ್ಯದಲ್ಲಿ ನಾನೊಬ್ಬ ಸಿಕ್ಕಾಕೊಂಡು